ಏನು ಫ್ಲಾಪೋ ಏನು ಹಿಟ್ಟೋ, ಬಿಗ್ ಬಾಸ್ ಅವ್ರು ಫ್ಲಾಪ್ ಮಾಡಿಸ್ತಾ ಇದ್ದಾರಾ, ಬಿಗ್ ಬಾಸ್ ಅವ್ರು ಹಿಟ್ ಮಾಡಿಸ್ತಾ ಇದ್ದಾರಾ, ಅಥವಾ ಅವ್ರಿಗೆ ಬೇಕಾಗಿರೋರನ್ನ ಹಿಟ್ ಮಾಡಿಸ್ತಾ ಇದ್ದಾರಾ, ಅಥವಾ ಬೇಡದಿರೋರನ್ನ ಫ್ಲಾಪ್ ಮಾಡಿಸ್ತಾ ಇದ್ದಾರಾ, ಬಿಗ್ ಬಾಸ್ ಕೆಲವ್ರನ್ನ ಮಾತ್ರ ತೋರಿಸಿ ಝೂಮ್ ಆಗಿ ತೋರಿಸಿ ಹಿಟ್ ಮಾಡಿಸ್ತಾ ಇದ್ದಾರಾ, ಅಥವಾ ಕೆಲವ್ರನ್ನ ಚೆನ್ನಾಗಿ ಕಾಣಿಸಿದ್ರು ಡಮ್ಮಿ ಮಾಡಿ ಫ್ಲಾಪ್ ಮಾಡ್ತಾ ಇದ್ದಾರಾ, ಇದೆಲ್ಲ ಗೊತ್ತಾಗಬೇಕಾ? ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ರಿಯಲಾಗಿ ಯಾರು ಫ್ಲಾಪು ಮತ್ತು ರೀಲಾಗಿ ಯಾರು ಫ್ಲಾಪು ಮತ್ತು ಡಮ್ಮಿ ಯಾರು ಅನ್ನೋದನ್ನು. ಓಕೆನಾ? ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ಸೊ ವೀಕೆಂಡ್ ಎಪಿಸೋಡ್ನ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಯಾರ ಮೂವಿ ಸಖತ್ತಾಗಿ ಓಡ್ತಿದೆ, ಯಾರ ಮೂವಿ ಸುಮ್ಮನೆ ಓಡಿಸ್ಬೇಕಲ್ಲ ಅಂತ ಓಡಿಸ್ತಿದೆ, ಇನ್ಯಾರ್ದು ಫ್ಲಾಪ್ ಆಗಿದೆ, ಇನ್ಯಾರ್ದು ಇನ್ನೇನು ಇವತ್ತೇ ಡಮ್ಮಿ ಪೀಸಾಗಿ ಹೋಗೋ ಥರ ಇದೆ ಅನ್ನೋದೇ ಈ ಮೇನ್ ಪ್ರೋಮೋದ ಒಂದು ಚಟುವಟಿಕೆ ಆಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವ್ರ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಖತ್ತಾಗಿ ಕಾಣ್ತಾ ಇದ್ದಾರೆ, ಸಖತ್ ಒಂದು ಡಿಫ್ರೆಂಟ್ ಅಟೈರಲ್ಲಿ ಇದ್ದಾರೆ ಇವತ್ತು ಕಿಚ್ಚ ಸುದೀಪ್ ಅವರು. ಸೊ ನೆಕ್ಸ್ಟು ಪ್ರೋಮೋ ಅಂತ ಬಂದರೆ ಆ್ಯಸ್ ಯೂಶುವಲ್ ಪ್ರತಿ ವಾರ ಯಾವ ರೀತಿ ಒಂದೊಂದು ಡಿಫ್ರೆಂಟ್ ಚಟುವಟಿಕೆ ಕೊಡೋದ್ರ ಮುಖಾಂತರ ಸೊ ಇರೋ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ತಾವು ಯಾವ ಸ್ಥಾನದಲ್ಲಿದ್ದಾರೆ ಮತ್ತು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಪ್ರೋಗ್ರೆಸ್ ಇದೆ, ಸೊ ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಅಥವಾ ಆಟ ಚೆನ್ನಾಗಿ ಆಡ್ತಾ ಇದ್ದಾರಾ, ಚೆನ್ನಾಗಿ ಆಡ್ತಿಲ್ವಾ, ಯಾರ ವ್ಯಕ್ತಿತ್ವ ಹೆಂಗಿದೆ, ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಸರಿ ಮಾಡ್ತಾ ಇದ್ದಾರೆ, ತಪ್ಪು ಮಾಡಿದ್ರೆ ಅದನ್ನು ತಿದ್ದಿ ಹೇಳ್ತಾರೆ, ಬೈದು ಹೇಳ್ತಾರೆ, ಕಾಮಿಡಿ ಮುಖಾಂತರ ಹೇಳ್ತಾರೆ, ಮತ್ತು ಚೆನ್ನಾಗಿ ಆಡ್ತಾ ಇದ್ದರೆ ಅವ್ರು ಕೊಡೋ ಚಪ್ಪಾಳೆ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ, ಮತ್ತು ಯಾರು ಓಕೆ ಅನ್ನೋ ಥರ ಇದ್ದಾರೆ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಮುಖಾಂತರ ಚೆನ್ನಾಗಿ ಆಡಲಿ ಅನ್ನೋ ಥರ ಪ್ರತಿ ವಾರ ಬಂದು ಅವ್ರದ್ದೇ ಆದಂತಹ ರೀತಿಯಲ್ಲಿ ಸೊ ಈ ಬಿಗ್ ಬಾಸ್ ಶೋನ ಪ್ರತಿಯೊಂದು ಕಂಟೆಸ್ಟೆಂಟ್ಗೂ ಮೋಟಿವೇಟ್ ಮಾಡೋದ್ರ ಜೊತೆಗೆ ಈ ಒಂದು 100 ದಿನ ಏನು ಕಳೆದಿದ್ದಾರಲ್ವ, ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ವಾರ ನಮ್ಮ ಕಿಚ್ಚ ಸುದೀಪ್ ಅವ್ರು ಬಂದುಬಿಟ್ಟು ಸೊ ಅಷ್ಟು ಏನು ಅವರ್ಗಟ್ಲೆ ನಿಂತ್ಕೊಂಡು ಕಾಲು ನೋವು ಬರ್ಸ್ಕೊಂಡು ಇವ್ರ ಹತ್ರ ತಲೆ ಚಚ್ಕೊಂಡು ಅರ್ಥ ಆಗಲಿ ಅರ್ಥ ಆಗದೆ ಇರಲಿ, ಸೊ ಅರ್ಥ ಆದರೂ ಆಗದೆ ಇದ್ರೂ ಬಡ್ಕೊಂಡು ಇಷ್ಟೊಂದು ಸುಸ್ತು ಮಾಡಿಕೊಂಡು ಏನು ಇವ್ರು ಒಂದು ಇಷ್ಟೊಂದು ವೀಕ್ಗಳ ಮುಖಾಂತರ ನಡೆಸ್ಕೊಂಬಂದಿದ್ದಾರಲ್ವ, ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವರೇ ಕಾರಣ. ಸೊ ಅದೇ ರೀತಿ ಈ ವಾರ ಕೂಡ ಕೊನೆ ಕಿಚ್ಚನ ಪಂಚಾಯಿತಿ ಆಗಿರುತ್ತೆ. ಯಾಕಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸೊ ನೆಕ್ಸ್ಟ್ ಸೀಸನ್ ನಡೆಸ್ಕೊಡೋರು ಬೇರೆ ಯಾರೋ ಇರ್ತಾರೆ, ಸೊ ಅಲ್ಲಿ ಕಿಚ್ಚ ಸುದೀಪ್ ಅವ್ರು ಇರಲ್ಲ, ಸೊ ಅವರ ಪಂಚಾಯಿತಿ ನೋಡ್ಲಿಕ್ಕೆ ಸಿಗಲ್ಲ, ಸೊ ಅವ್ರ ಕ್ಲಾಸ್ ನೋಡೋಕೆ ಸಿಗಲ್ಲ, ಅವ್ರ ಮಾಸ್ ನೋಡೋಕೆ ಸಿಗಲ್ಲ, ಅವ್ರ ಕಾಮಿಡಿ ನೋಡೋಕೆ ಸಿಗಲ್ಲ, ಏನೂ ಸಿಗಲ್ಲ. ಸೊ ನಾವೇನಿದ್ರು ಈ 11 ಸೀಸನಲ್ಲಿರೋ ಹಳೆ ಎಪಿಸೋಡ್ದು ಆ ಫ್ಲಿಪ್ಗಳು ಆ ಸೀನ್ಗಳು ನೋಡ್ಕೊಂಡೇ ಖುಷಿ ಪಡಬೇಕೇ ಹೊರತು ಮುಂದೆ ನಮಗೆ ಆ ಅವಕಾಶ ಸಿಗಲ್ಲ. ಸೊ ಹಾಗಾಗಿ ಇದು ಅವರ ಕೊನೆಯ ಪಂಚಾಯಿತಿ ಆಗಿರುತ್ತೆ. ಸೊ ಈ ಒಂದು ಪಂಚಾಯಿತಿಲಿ ಅಷ್ಟೊಂದು ಕ್ಲಾಸ್ ನೋಡಲಿಲ್ಲ, ಅಷ್ಟೊಂದು ಮಾಸು ನೋಡಲಿಲ್ಲ, ಒಂಥರ ಕ್ಯಾಶುವಲ್ ಡ್ರಮ್ಯಾಟಿಕ್ಕಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಒಂಥರ ಕ್ಲೀನ್ ಎಂಡಿಂಗ್, ಸ್ಲೋ ಮೋಷನ್ ಎಂಡಿಂಗ್ ಏನಿರುತ್ತಲ್ವ ಒಂದು ಮೂವಿಯಲ್ಲಿ, ಒಂದು ಗುಡ್ ಎಂಡ್ ಅನ್ನೋ ಥರ ಇರುತ್ತಲ್ವ, ಸೊ ಆ ರೀತಿ ಒಂದು ಕಿಚ್ಚನ ಕೊನೆ ಪಂಚಾಯಿತಿ ಅನ್ನೋದು ಒಂದು ಒಳ್ಳೆ ಎಂಡಿಂದ ಮುಗಿಸ್ತಾರೇನೋ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಎಪಿಸೋಡ್ ನೋಡೋ ರೀತಿ ಆಗಿರ್ಬೋದು ಅದೇ ಥರ ಇದೆ. ಸೊ ಯೂಶ್ವಲಿ ಅವ್ರೇನು ಅಂತ ಹೇಳಿದ್ರೆ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ವೀಕೆಂಡಲ್ಲೂ ಡೆಫಿನೆಟ್ಲಿ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, ಅದನ್ನು ಎತ್ತಿ ಹಿಡಿದು ತೋರಿಸ್ತಾರೆ, ಅವ್ರಿಗೆ ಅರಿವು ಮಾಡಿಸ್ತಾರೆ, ಮತ್ತು ಚೆನ್ನಾಗಿ ಆಡಿರೋರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಈ ವಾರದಲ್ಲಿ ಅಪ್ರಿಷಿಯೇಷನ್ ಅಂತ ಬಂದಾಗೂ ಅಷ್ಟು ಸಿಗಲಿಲ್ಲ, ಮತ್ತು ತಪ್ಪು ಮಾಡಿದವ್ರಿಗೂ ಉಗಿಯೋಕ್ಕೆ ಚಾನ್ಸ್ ಕೂಡ ಸಿಗಲಿಲ್ಲ. ಸೊ ಒಂಥರ ಹೇಳ್ದಂಗೆ ಡ್ರಮ್ಯಾಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದ್ರೆ ಸೊ ಯಾರ ಮೂವಿ ಹಿಟ್ ಯಾರ ಮೂವಿ ಫ್ಲಾಪ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಇರೋದು ಒಂದೇ ವಾರ ಇದೆ. ಸೊ ಆ ಒಂದು ವಾರದಲ್ಲಿ ಇವಾಗ ನಿನ್ನೆ ಗೌತಮಿ ಜಾಧವ್ ಅವರು ಔಟ್ ಆಗಿದ್ದಾರೆ ಆಲ್ರೆಡಿ, ಮತ್ತು ಇವರು ಮೋಕ್ಷಿತ ಮತ್ತು ಹನುಮಂತು ಹೋಗಾಗಿದೆ, ತ್ರಿವಿಕ್ರಮ್ ಅವ್ರಿಗೂ ಹೋಗಾಗಿದೆ. ಈ 3 ಜನ ಆಲ್ರೆಡಿ ಫಿನಾಲೆ ವೀಕ್ ರೀಚ್ ಆಗಿದ್ದಾರೆ. ಸೊ ಇರೋ ಒಂದಿಷ್ಟು ಕಂಟೆಸ್ಟೆಂಟಲ್ಲಿ ಇನ್ನೂ ಒಂದು 3 ಜನ ಅಥವಾ 2 ಸೆಲೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ಯಾರ ಮೂವಿ ಚೆನ್ನಾಗಿ ಓಡಿ ಆ ಒಂದು ಇದಕ್ಕೆ ರೀಚ್ ಆಗ್ಬೋದು ಅನ್ನೋದೇ ಈ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಕಂಟೆಸ್ಟೆಂಟು ಬಂದುಬಿಟ್ಟು ಒಂದು ಪ್ಲೇಸ್ ಇದೆ, ಒಂದು ಫ್ಲಾಪ್ ಅನ್ನೋ ಜಾಗದಲ್ಲಿ, ಒಂದು ಹಿಟ್ ಅನ್ನೋ ಜಾಗದಲ್ಲಿ. ಸೊ ಅವರಿಗೆ ಯಾವ ಕಂಟೆಸ್ಟೆಂಟು ಇಷ್ಟು ದಿನ ಆಡ್ಕೊಂಡು ಬಂದಿರೋ ರೀತಿಯಲ್ಲಿ ಅವರ ಮೂವಿ ಅನ್ನೋದು ಏನು ಒಂದು ವಿನ್ನರೋ ಅಥವಾ ರನ್ನರ್ ಅಪ್ಪೋ ಏನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಸೊ ಅದಕ್ಕೆ ಯಾರ ಮೂವಿ ಸೂಟ್ ಆಗುತ್ತೆ, ಯಾರ ಮೂವಿ ಆ ಜಾಗಕ್ಕೆ ಹೋಗಿ ಹಿಟ್ ಆಗುತ್ತೆ, ಸೂಪರ್ ಡೂಪರ್ ಬ್ಲ್ಯಾಕ್ ಬಸ್ಟರ್ ಮೂವಿ ಆಗುತ್ತೆ ಅನ್ನೋದೇ ಈ ಕಾನ್ಸೆಪ್ಟ್. ಅಂದರೆ ಇಂಡೈರೆಕ್ಟಾಗಿ ಯಾರು ಗೆಲ್ಬೋದು,
ಯಾರಿಗೆ ಆ ಒಂದು ಮೂವಿ ಗೆದ್ದಿರೋ ಕಿರೀಟ ಸಿಗ್ಬೋದು, ಇದು ಬ್ಲಾಕ್ ಬಸ್ಟರ್ ಮೂವಿ ಒಂದು ಕಿರೀಟ ಸಿಗುತ್ತಲ್ವಾ, ಸೊ ಅದು ಯಾರು ಅವರ ಒಂದು ತಲೆಗೆ ಏರಿಸ್ಕೋಬೋದು ಅನ್ನೋದೇ ಈ ಕಾನ್ಸೆಪ್ಟು. ಸೊ ಇಲ್ಲಿ ಈ ಪ್ರೋಮೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಹನುಮಂತ್ ಅವರು ರಜತ್ ಅವರ ಹೆಸರನ್ನ ತಗೊಳ್ತಾರೆ. ಬಟ್ ರಜತ್ ಅವ್ರಿಗೆ ಕೋಪ ಬರುತ್ತೆ, ಯಾಕೆ ನನ್ನ ಹೆಸರು ತಗೊಳ್ತಾ ಇದೆಯಾ, ನೀನು ಯಾವಾಗಲೂ ಸಿಲಿ ರೀಸನ್ಸ್ ಕೊಡ್ತೀಯಾ, ನಿನಗೆ ರೀಸನ್ಸೇ ಕೊಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ನನ್ನ ಪ್ರಕಾರ ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ, ಹನುಮಂತ್ ಅವ್ರ ಮನೆಯಲ್ಲಿ ಮಾತಾಡೋ ಭಾಷೆ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಅವ್ರು ಮಾತಾಡುವಾಗ ತೊಡರಿಸ್ತಾರೆ ಹೊರತು ಅವ್ರು ಕೊಡೋ ರೀಸನಲ್ಲಿ ಅಷ್ಟೊಂದೇನು ಇದು ಅನ್ಸಲ್ಲ. ಸೊ ಅವರು ಬೇರೆಯವ್ರ ಥರ ಹಿಡ್ಕೊಂಡು ಎಳ್ದು ಡ್ರ್ಯಾಗ್ ಮಾಡಿ ಒತ್ತಿ ಹೇಳಲ್ಲ, ಏನು ಹೇಳ್ಬೇಕು ಅನ್ಸುತ್ತೆ ಅದನ್ನು 2 ಲೈನಲ್ಲಿ ಹೇಳ್ತಾರೆ ಅಥವಾ 2 ಪದದಲ್ಲಿ ಹೇಳಿ ಮುಗಿಸ್ತಾರೆ. ಸೊ ಅದು ಅವರ ರೀತಿಯಾಗಿರುತ್ತೆ. ಸೊ ಇನ್ನೊಂದು ರಜತ್ ಅವ್ರ ರೀತಿ ಅಂತ ಬಂದಾಗ, ನಾನು ಹಿಂಗೆ ನಾನು ಹಾಗೆ ಅಂತ ಹೇಳ್ಕೊಂಡು, ನಾನು ಇರೋದೇ ಹಿಂಗೆ ಅಂತ ಹೇಳ್ಕೊಂಡು ವರ್ಡ್ ರೀತಿಲಿ ಕನ್ವೆ ಮಾಡೋದು ಅವರ ಒಂದು ಗುಣ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರದು ಅವ್ರದ್ದೇ ಆದ ಒಂದು ವೇ ಆಫ್ ಟಾಕ್ ಅನ್ನೋದಿರುತ್ತೆ. ಸೊ ಇಲ್ಲಿ ನೋಡೋಕೆ ಹೋದರೆ, ಸೊ ಹನುಮಂತ್ ಅವ್ರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಅವರೇನೋ ಮಾತಾಡ್ತಾರೆ ಅನಿಸುತ್ತೆ ರಜತ್ ಅವರು, ನಿನಗೆ ಸರಿಯಾಗಿ ರೀಸನ್ ಕೊಡಲ್ಲ, ಸಿಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಖತ್ತಾಗಿ ಆ ಟಕ್ಕರ್ಗೆ ಇನ್ನೊಂದು ಟಕ್ಕರ್ ಹನುಮಂತ್ ಅವ್ರು ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಸಿಲ್ಲಿ ರೀಸನ್ನೇ ನೀನು ಅರ್ಥ ಮಾಡ್ಕೋ, ಆಮೇಲೆ ದೊಡ್ಡ ರೀಸನ್ ಅರ್ಥ ಮಾಡ್ಕೊಳುತ್ತೆ. ನಿನಗೆ ಸಿಲ್ಲಿ ರೀಸನ್ನೇ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ, ಇನ್ನು ದೊಡ್ಡ ರೀಸನ್ ಎಲ್ಲ ಅರ್ಥ ಮಾಡ್ಕೊಳ್ತೀವಿ ಅನ್ನೋ ಥರ ಮುಖಕ್ಕೆ ಸುತ್ತಿ ಹೊಡೆದಿರೋ ಥರ ಇತ್ತು ಅವ್ರ ರಿಪ್ಲೈ. ಸೊ ಇವರು ಅವ್ರನ್ನ ಚೂಸ್ ಮಾಡ್ತಾರೆ. ನೆಕ್ಸ್ಟು ತ್ರಿವಿಕ್ರಮ್ ಅವರು ಅಗೇನ್ ಮಂಜು ಅವರನ್ನು ಫ್ಲಾಪ್ ಅನ್ನೋ ಒಂದು ಫ್ರೇಮಲ್ಲಿ ಕೂರಿಸ್ತಾರೆ. ನೆಕ್ಸ್ಟು ಹಿಟ್ ಅಂತ ಬಂದರೆ ರಜತ್ ಅವ್ರನ್ನ ಕೂರಿಸ್ತಾರೆ. ಸೊ ಮೋಕ್ಷಿತಾ ಅವರು ಡೆಫಿನೆಟ್ಲಿ ರಜತ್ ಅವ್ರನ್ನ ಕೂರಿಸ್ತಾರೆ ಹಿಟ್ ಜಾಗದಲ್ಲಿ, ಮತ್ತು ಫ್ಲಾಪ್ ಅನ್ನೋ ಜಾಗದಲ್ಲಿ ಮಂಜು ಅವ್ರನ್ನ ಕೂರಿಸ್ತಾರೆ. ಸೊ ಭವ್ಯ ಅವರು ಯಾರನ್ನ ಯಾವ ಪ್ಲೇಸಲ್ಲಿ ಕೂರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಕೇಳೋದಾದರೆ ಪರ್ಸ್ನಲಿ ಅವರ ಆ್ಯಸ್ ಯೂಶುವಲ್ ಫೇವ್ರೆಟ್ ಪರ್ಸನ್ ತ್ರಿವಿಕ್ರಮ್ ಅವ್ರನ್ನ ಹಿಟ್ ಜಾಗದಲ್ಲಿ ಕೂರಿಸಿ ಅಗೇನ್ ಮಂಜು ಅವ್ರನ್ನೇ ಫ್ಲಾಪ್ ಜಾಗದಲ್ಲಿ ಕೂರಿಸ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರ ಚಾಯ್ಸ್ ಆಫ್ ಪರ್ಸನ್ ಯಾವಾಗಲೂ ಅವರೇ ಆಗಿರ್ತಾರೆ. ಒಂದು ಗುಡ್ ಅಂತ ಬಂದಾಗ ತ್ರಿವಿಕ್ರಮು, ಇನ್ನೊಂದು ಬ್ಯಾಡ್ ಅಂತ ಬಂದಾಗ ಮಂಜು ಅವರು. ಸೊ ಅದರಲ್ಲಿ ಏನು ತುಂಬ ಚೇಂಜಸ್ ನಾನು ನೋಡಿಲ್ಲ. ಸೊ ಇದಿಷ್ಟಾಗಿರುತ್ತೆ ಈ ಒಂದು ಪ್ರೋಮೋದ ಡಿಸ್ಕಷನ್. ಸೊ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ಚಟುವಟಿಕೆ ಹೇಗೆ ಇಷ್ಟ ಆಯಿತಾ? ಕಿಚ್ಚನ ಕೊನೆಯ ಪಂಚಾಯತಿಲಿ ಅಥವಾ ಇನ್ನೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದಾಗಿತ್ತಾ, ಇನ್ನೂ ಡಿಫ್ರೆಂಟಾಗಿ ಏನಾದರೂ ಒಂದು ಚಟುವಟಿಕೆ ಕೊಟ್ಟಿರ್ಬೋದಾಗಿತ್ತಾ? ಸೊ ಮತ್ತು ಈ ಒಂದು ಎಪಿಸೋಡ್ ಯಾವ ಥರ ನಿಮಗೆ ನಡ್ಕೊಂಡು ಹೋಗ್ತಾ ಇದೆ, ಇಷ್ಟ ಆಯಿತಾ ಕೊನೆ ಪಂಚಾಯತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಪ್ರೋಮೋದ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.